ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಭೂಗೋಳಶಾಸ್ತ್ರದಲ್ಲಿ ಸುಲಭವಾಗಿ 80ಕ್ಕೆ 80 ಅಂಕಗಳನ್ನು ನೀವು ಯಾವ ರೀತಿ ಗಳಿಸಬಹುದು ಅನ್ನೋದನ್ನು ನಾವೀಗ ನೋಡೋಣ. ನೋಡಿ, ನಿಮ್ಮ ಭೂಗೋಳಶಾಸ್ತ್ರದಲ್ಲಿ ಒಟ್ಟು 13 ಅಧ್ಯಾಯಗಳಿವೆ. ಈ 13 ಅಧ್ಯಾಯಗಳಲ್ಲಿ ನೀವು ತಿಳಿದುಕೊಳ್ಳಬೇಕಾದದ್ದೆಂದರೆ 13ನೇ ಅಧ್ಯಾಯ ನೋಡಿ, ಭೌಗೋಳಿಕ ದತ್ತಾಂಶಗಳ ನಿರೂಪಣೆ ಅನ್ನುವಂತಹ ಅಧ್ಯಾಯವನ್ನು ಮಾತ್ರ ನೀವು ಓದಲೇಬೇಕು. ಏಕೆಂದರೆ ಈ ಒಂದು ಅಧ್ಯಾಯದಲ್ಲಿ 5 ಅಂಕಗಳ 2 ಪ್ರಶ್ನೆಗಳು ನೋಡಿ, 5 ಅಂಕಗಳ 2 ಪ್ರಶ್ನೆ, ಅದರಲ್ಲಿ ಒಂದು ಪ್ರಶ್ನೆಯನ್ನು ನೀವು ಕಡ್ಡಾಯವಾಗಿ ಬರೀಬೇಕು ಮತ್ತು 10 ಅಂಕಗಳ ಒಂದು ಪ್ರಶ್ನೆ. ಆ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅನ್ನೋದನ್ನು ಕೂಡ ನಾವು ನೋಡೋಣ. ಅವುಗಳನ್ನು ನೀವು ಕಡ್ಡಾಯವಾಗಿ ಬರೀಬೇಕಾದ್ದರಿಂದ ಇಲ್ಲಿ ಭೌಗೋಳಿಕ ದತ್ತಾಂಶಗಳ ನಿರೂಪಣೆ ಅನ್ನುವಂಥ ಈ 13ನೇ ಅಧ್ಯಾಯವನ್ನು ಮಾತ್ರ ನೀವು ಓದಲೇಬೇಕಾಗ್ತದೆ. ಮತ್ತು ನೀವೆಲ್ಲ ತಿಳಿದಿರುವಂತೆ ಇಲ್ಲಿ ನಮಗೆ ಎಷ್ಟು ವಿಭಾಗಗಳಿವೆ? ವಿಭಾಗ ABCD ಅಂತ 4 ವಿಭಾಗಗಳಿವೆ. ಈ 4 ವಿಭಾಗಗಳಲ್ಲಿ 1ನೇ ವಿಭಾಗ ಎದಲ್ಲಿ ನಮಗೆ 16 ಪ್ರಶ್ನೆಗಳು ಬರ್ತವೆ. 16 ಪ್ರಶ್ನೆಗಳಲ್ಲಿ 20 ಅಂಕ. ನೋಡಿ, 16 ಪ್ರಶ್ನೆಗಳಲ್ಲಿ 20 ಅಂಕ ಹೇಗಾಗ್ತವೆ ಅಂತಂದರೆ, ಹೊಂದಿಸಿ ಬರೆಯಿರಿ ಅನ್ನುವಂಥ 11ನೇ ಪ್ರಶ್ನೆಗೆ 5 ಅಂಕ ಇರ್ತವೆ. ಅಂದರೆ ಅಲ್ಲಿ 5 ಪಾರ್ಟ್ಸ್ ಇರ್ತವೆ, 5 ಪ್ರಶ್ನೆಗಳಿರ್ತವೆ. ಅದರಲ್ಲಿ 11ರಲ್ಲಿ ಆ ಹೊಂದಿಸಿ ಬರೆಯಿರಿ, ನೀವು 5ಕ್ಕೆ 5 ಕರೆಕ್ಟಾಗಿ ಹೊಂದಿಸಿದರೆ 5 ಅಂಕ ದೊರೀತದೆ. ಆದ ಕಾರಣ 16 ಪ್ರಶ್ನೆಗಳಲ್ಲಿ ನಮಗೆ 20 ಅಂಕಗಳು ನೋಡಲಿಕ್ಕೆ ಅಲ್ಲಿ ಸಿಗ್ತವೆ. ಈಗ ವಿಭಾಗ ಎದಲ್ಲಿ ಯಾವ ರೀತಿ ಬ್ಲೂ ಪ್ರಿಂಟ್ ಇದೆ, ಅದೇ ರೀತಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳಿವೆ, ಈ ಒಂದು ಬ್ಲೂ ಪ್ರಿಂಟ್ಗೂ ಮತ್ತು ಪ್ರಶ್ನೆ ಪತ್ರಿಕೆಗೂ ಯಾವ ರೀತಿ ಸಂಬಂಧ ಇದೆ, ಬ್ಲೂ ಪ್ರಿಂಟ್ ಪ್ರಕಾರನೇ ಪ್ರಶ್ನೆ ಪತ್ರಿಕೆ ಬರುತ್ತಾ, ಇದನ್ನು ಕೂಡ ನಾವು ನೋಡೋಣ. ಮತ್ತು ನೀವು ಎಲ್ಲ ಅಧ್ಯಾಯಗಳನ್ನು ಓದಬೇಕಾಗಿಲ್ಲ. 80ಕ್ಕೆ 80 ಅಂಕಗಳನ್ನು ಗಳಿಸ್ಬೇಕಂದ್ರೆ ನೀವು ಕೆಲವು ಒಂದು ಅಧ್ಯಾಯಗಳನ್ನು ಬಿಟ್ಟರೂ ಕೂಡ ನೀವು 80ಕ್ಕೆ 80 ಅಂಕಗಳನ್ನು ಗಳಿಸ್ಬೋದು. ಅದು ಹೇಗೆ ಅನ್ನೋದನ್ನು ನಾವೀಗ ನೋಡೋಣ. ಈಗ ನೋಡಿ, ಇದು ನಿಮ್ಮ ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ನಾವು ಭಾಗ ಎಯಲ್ಲಿ ನೋಡ್ತೀವಿ. ಭಾಗ ಎಯಲ್ಲಿ ಫಸ್ಟ್ಗೆ ಏನಿದೆ, ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 5 ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡಿ, ಎಲ್ಲದಕ್ಕೂ ಒಂದೊಂದು ಅಂಕ. ಭಾಗ ಎಯಲ್ಲಿ 5 ಪ್ರಶ್ನೆಗಳು ಇವೆ. 5 ಪ್ರಶ್ನೆಗಳಲ್ಲಿ ಎಲ್ಲದಕ್ಕೂ ಒಂದೊಂದು ಅಂಕ. ಆಮೇಲೆ ಆವರಣದಲ್ಲಿ ನೀಡಿರುವ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ 5 ಪ್ರಶ್ನೆಗಳಿವೆ. ಇಲ್ಲಿ ಇದು ತುಂಬ ಸುಲಭ. ಇಲ್ಲೇ ನಿಮಗೆ ಪದಗಳನ್ನು ಕೂಡ ಕೊಟ್ಟಿರ್ತಾರೆ ಮತ್ತು ಅದೇ ತರನಾಗಿ ಇಲ್ಲಿ 5 ಪ್ರಶ್ನೆಗಳಿರ್ತವೆ. ನೀವು ಸ್ವಲ್ಪ ಓದ್ಕೊಂಡಿದ್ರೂ ಕೂಡ ನೀವು ಸುಲಭವಾಗಿ ಇಲ್ಲಿ ಗೆಸ್ ಮಾಡಬಹುದು, ಯಾವ ಪ್ರಶ್ನೆಗೆ ಯಾವ ಇದು ಒಂದು ಪದ ಹೊಂದಿಕೆ ಆಗುತ್ತೆ ಅಂತ. ನೀವು ಅಷ್ಟೊಂದಾಗಿ ಡೀಪಾಗಿ ಓದಿರಲಿಲ್ಲ ಅಂದರೂ ಕೂಡ ಇವನ್ನ ನೀವು ಬರಿಬೋದು. ಆದ ಕಾರಣ ನಾನು ನಿಮಗೆ ಹೇಳೋದಂದರೆ, ಒಮ್ಮೆ ನಿಮ್ಮ ಪುಸ್ತಕವನ್ನು ಕಾದಂಬರಿ ಓದುವ ಹಾಗೆ ಒಮ್ಮೆ ಓದ್ಕೊಂಡ್ಬಿಟ್ರೆ ನಿಮಗೆ ಗೆಸ್ ಮಾಡಲಿಕ್ಕೆ ಇಲ್ಲಿ ಸುಲಭ ಆಗ್ತದೆ. ಈ ಹೊಂದಿಸಿ ಬರೆಯಿರಿ ಇದರಲ್ಲಿ ABCD ಅಂತ 5 ಇದನ್ನು ಕೊಟ್ಟಿದ್ದಾರೆ. ಇವನು ಕೂಡ ನೀವು ಗೆಸ್ ಮಾಡ್ಬೋದು. ಒಂದು ರಫ್ ಆಗಿ ಓದ್ಕೊಂಡಿದ್ದರೆ ಸುಲಭವಾಗಿ ಗೆಸ್ ಮಾಡ್ಬೋದು. ಇಲ್ಲಿ ಕೂಡ ನೀವು 5ಕ್ಕೆ 5 ಸರಿಯಾಗಿ ಹೊಂದಿಸಿದರೆ 5 ಅಂಕ ಬರ್ತದೆ. ಈಗ 1 ಸರಿಯಾಗಿ ಹೊಂದಿಸಿದರೆ 1 ಅಂಕ, 2 ಸರಿಯಾಗಿ ಹೊಂದಿಸಿದರೆ 2 ಅಂಕ. ಈ ರೀತಿ ನಿಮಗೆ 5 ಅಂಕಗಳು ಬರ್ತವೆ. ಇನ್ನು 4ನೇ ಇದರಲ್ಲಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, 12ರಿಂದ 16 ಪ್ರಶ್ನೆ. ನಾನು ಈಗಾಗಲೇ ಹೇಳಿದೆ, 11ನೇ ಪ್ರಶ್ನೆಯಲ್ಲಿ 5 ಅಂಕಗಳು ಬರೋದ್ರಿಂದ ನಮಗೆ 16 ಪ್ರಶ್ನೆಗಳಲ್ಲಿ 20 ಅಂಕಗಳು ಕವರ್ ಆಗ್ತವೆ. ಈಗ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸುವುದು ಕೂಡ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನೀವು ಒಂದಿಷ್ಟು ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಅವನ್ನೆಲ್ಲ ಯಾವ ಪ್ರಶ್ನೆಗಳು ಬರ್ತವೆ ಅಂತ ಓದ್ಕೊಂಡು ಇಟ್ಕೊಂಡ್ರೆ ನೀವು ಸುಲಭವಾಗಿ ಈ ಅಂಕಗಳನ್ನು ಕೂಡ ಗಳಿಸ್ಬೋದು. ಅದರ ಕುರಿತಾಗಿ ಸಾಕಷ್ಟು ಒಂದು ನೋಟ್ಸ್ಗಳು ಲಭ್ಯವಿವೆ ಮತ್ತು ನಾವು ಕೂಡ ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀವಿ. ಆ ಒಂದು ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೀವು ಓದ್ಕೊಂಡ್ರೆ ಸುಲಭವಾಗಿ ಈ ಒಂದು ಎ ಭಾಗದಲ್ಲಿರುವಂಥ ಎಲ್ಲ ಒಂದು ಇದರ ಮಟೀರಿಯಲ್ಲು ಕೂಡ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಹಾಕ್ತೀವಿ. ಮುಂಬರುವ ವಿಡಿಯೋಗಳಲ್ಲಿ ಅವನ್ನು ನೀವು ಓದ್ಕೊಂಡ್ರೆ ಸುಲಭವಾಗಿ ಎ ಭಾಗದಲ್ಲಿ 20 ಪ್ರಶ್ನೆಗೆ 20 ಅಂಕಗಳನ್ನು ನೀವು ಗಳಿಸ್ಬೋದು. ನೋಡಿ, ಭಾಗ ಬಿದಲ್ಲಿ ನಮಗೆ 2 ಅಂಕದ ಪ್ರಶ್ನೆಗಳಿವೆ. 2 ಅಂಕದ ಒಟ್ಟು 8 ಪ್ರಶ್ನೆಗಳಿವೆ. 8 ಪ್ರಶ್ನೆಗಳಲ್ಲಿ ನಾವೇನು ಮಾಡಬೇಕು, 5ಅನ್ನು ಬರೀಬೇಕು. ಅಂದರೆ ನಮಗೆ 10 ಅಂಕ ಸಿಗುತ್ತೆ. ಭಾಗ ಬಿದ ಪ್ರಶ್ನೆಗಳನ್ನು ಕೂಡ ನೋಡಿ ಬರೋಣ. ನೋಡಿ, ಭಾಗ ಬಿಯಲ್ಲಿ ಈಗ ಬ್ಲೂ ಪ್ರಿಂಟ್ನಲ್ಲಿ ನಾವು ನೋಡಿದ ಹಾಗೆ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ 2ರಿಂದ 3 ವಾಕ್ಯದಲ್ಲಿ ಉತ್ತರಿಸಿ ಅಂತ 8 ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ಇದರಲ್ಲಿ ನಾವು 5 ಬರೀಬೇಕು, ನಮಗೆ 10 ಅಂಕ ದೊರೀತದೆ. ಈಗ ನಾವು ಎಲ್ಲ ಅಧ್ಯಾಯಗಳನ್ನು ಓದಬೇಕಾ ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ, ನಮಗೆ 5 ಬರೆದರೆ ಸಾಕು. ಆದ ಕಾರಣ ನಾನು ಹೇಳೋ ಹಾಗೆ
ಈಗ ಮಾನವ ಭೂಗೋಳಶಾಸ್ತ್ರ ಬಿಟ್ಟು ನೀವು ಇಲ್ಲಿ ಈ ಚಾಪ್ಟರ್ ಬಿಟ್ಟರೂ ನಡೆಯುತ್ತೆ. ಪ್ರಪಂಚದ ಜನಸಂಖ್ಯೆ ನೋಡಿ, ಯಾವುದರಲ್ಲಿ 2 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ, ಆ ಚಾಪ್ಟರ್ಗಳನ್ನು ನೀವು ಓದ್ಕೊಂಡ್ರೆ ನಿಮ್ಗೆ ಸುಲಭ ಆಗ್ತದೆ. ಈಗ ಪ್ರಪಂಚದ ಜನಸಂಖ್ಯೆ ಅನ್ನುವಂಥ ಒಂದು ಚಾಪ್ಟರು. ಆಮೇಲೆ ಭೂ ಮತ್ತು ಜಲ ಸಂಪನ್ಮೂಲಗಳು ನೋಡಿ, ಭೂ ಮತ್ತು ಜಲ ಸಂಪನ್ಮೂಲಗಳಲ್ಲಿ ಕೂಡ 2 ಅಂಕದ ಒಂದು ಪ್ರಶ್ನೆ ಇದೆ ಮತ್ತು 5 ಅಂಕದ ಒಂದು ಪ್ರಶ್ನೆ ಇದೆ. ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು, ಇಲ್ಲಿ ಕೂಡ 2 ಅಂಕದ ಒಂದು ಪ್ರಶ್ನೆ ಇದೆ ಮತ್ತು 5 ಅಂಕದ 2 ಪ್ರಶ್ನೆಗಳು ಇವೆ. ಇನ್ನು ಸಾರಿಗೆ ಸಂಪರ್ಕ ಮತ್ತು ವ್ಯಾಪಾರ, ಇಲ್ಲಿ ಕೂಡ ನಮಗೆ 2 ಅಂಕದ ಒಂದು ಪ್ರಶ್ನೆ ಇದೆ ಮತ್ತು 5 ಅಂಕದ ಒಂದು ಪ್ರಶ್ನೆ ಇದೆ. ಮತ್ತು 12ನೇದ್ದು ಪರಿಸರ ಸಮಸ್ಯೆಗಳು, ಯೋಜನೆ, ಸುಸ್ಥಿರ ಅಭಿವೃದ್ಧಿ, ಭೌಗೋಳಿಕ ದೃಷ್ಟಿಕೋನ, ಇದರಲ್ಲಿ ಕೂಡ 2 ಅಂಕದ ಒಂದು ಪ್ರಶ್ನೆ ಇದೆ ಮತ್ತು 5 ಅಂಕದ ಒಂದು ಪ್ರಶ್ನೆ ಇದೆ. ಈಗ ನೋಡಿ, 2ನೇದು ಪ್ರಪಂಚದ ಜನಸಂಖ್ಯೆ, ಭೂ ಮತ್ತು ಜಲ ಸಂಪನ್ಮೂಲಗಳು, ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು, ಸಾರಿಗೆ ಸಂಪರ್ಕ ಮತ್ತು ವ್ಯಾಪಾರ, ಪರಿಸರ ಸಮಸ್ಯೆಗಳು, ಯೋಜನೆ, ಈ ಒಂದು ಈಗ ನಾವು 5 ಚಾಪ್ಟರ್ಗಳನ್ನು ಓದಿದ ಹಾಗಾಯಿತು. ಈ 5 ಚಾಪ್ಟರ್ಗಳನ್ನು ಓದಿದರೆ ನಮಗೆ ಇಷ್ಟು ಬರೆದರೆ ನಮಗೆ 8ರಲ್ಲಿ 5 ಪ್ರಶ್ನೆಗಳನ್ನು ಬರೀಲಿಕ್ಕೆ ಆಗ್ತದೆ. ಇದರೊಂದಿಗೆ ಇಲ್ಲಿ ನಾವು ನೋಡೋದಾದರೆ 5 ಅಂಕಗಳ ನೋಡಿ ಪ್ರಶ್ನೆಗಳನ್ನು ಕೂಡ ಎಷ್ಟು ಬರೀಬೇಕು, 5 ಅಂಕಗಳ ಪ್ರಶ್ನೆಗಳಲ್ಲಿ ನಾವು 13 ಪ್ರಶ್ನೆಗಳನ್ನು ಕೇಳಿದರೆ ಕೇವಲ 7 ಪ್ರಶ್ನೆಗಳನ್ನು ಬರೆದರೆ ನಡೀತದೆ. 13ರಲ್ಲಿ 7 ಪ್ರಶ್ನೆಗಳನ್ನು ನಾವು ಬರೆದರೆ ನಡೀತದೆ. ಅಲ್ಲಿ ಕೂಡ ನಾನು ಈಗಾಗಲೇ ಹೇಳಿದ ಹಾಗೆ ನೀವು ಪ್ರಪಂಚದ ಜನಸಂಖ್ಯೆ ಮತ್ತು ಭೂ ಮತ್ತು ಜಲ ಸಂಪನ್ಮೂಲಗಳು 7ನೇ ಚಾಪ್ಟರು, ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಇದನ್ನು ಮಾಡಿದರೆ 2 ಪ್ರಶ್ನೆಗಳು ನಿಮಗೆ ಇಲ್ಲಿ ದೊರೀತವೆ. ಆಮೇಲೆ ಸಾರಿಗೆ ಮತ್ತು ಸಂಪರ್ಕ ಇಲ್ಲಿ ಒಂದು ದೊರೀತದೆ. ಪರಿಸರ ಸಮಸ್ಯೆಗಳು, ಯೋಜನೆ ಇಲ್ಲಿ ಕೂಡ ಒಂದು ದೊರೀತದೆ. ಯಾಕಂದರೆ ನೋಡಿ, ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳಲ್ಲಿ 2 ಇದನ್ನು ನಾವು ಇಲ್ಲಿ ಕವರ್ ಮಾಡಿದ್ವಿ. ಒಂದು ಹೆಚ್ಚಿಗೆ ಕೈಗಾರಿಕೆಗಳು ಅನ್ನುವಂಥ ಒಂದು ಚಾಪ್ಟರ್ನ ನೀವು ಓದ್ಕೊಂಡ್ಬಿಟ್ರೆ ಆರಾಮಾಗಿ 5 ಅಂಕಗಳ 7 ಪ್ರಶ್ನೆಗಳನ್ನು ಕೂಡ ನೀವು ಬರೀಬೋದು. ಆದ ಕಾರಣ ಈ ಪ್ರಪಂಚದ ಜನಸಂಖ್ಯೆ 2ನೇ ಒಂದು ಅಧ್ಯಾಯ ಮತ್ತು ಭೂ ಮತ್ತು ಜಲ ಸಂಪನ್ಮೂಲಗಳು ಅನ್ನುವಂಥ ಒಂದು 7ನೇ ಅಧ್ಯಾಯ, ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಅನ್ನುವಂಥ 9ನೇ ಅಧ್ಯಾಯ, ಕೈಗಾರಿಕೆಗಳು 10ನೇ ಅಧ್ಯಾಯ ಮತ್ತು ಸಾರಿಗೆ ಸಂಪರ್ಕ ಮತ್ತು ವ್ಯಾಪಾರ 11ನೇ ಅಧ್ಯಾಯ, ಪರಿಸರ ಸಮಸ್ಯೆಗಳು, ಯೋಜನೆ, ಸುಸ್ಥಿರ ಅಭಿವೃದ್ಧಿ 12ನೇ ಅಧ್ಯಾಯ. ನೋಡಿ ಎಷ್ಟು ಅಧ್ಯಾಯಗಳನ್ನು ನಾನೀಗ ನಿಮ್ಗೆ ಹೇಳಿದೆ. ಮತ್ತು ಇದಕ್ಕೊಂದು ಖಂಡಿತವಾಗಿ 13ನೇ ಅಧ್ಯಾಯ ಒಂದು ಓದಬೇಕು. ಯಾಕಂದರೆ ಇಲ್ಲಿ 5 ಅಂಕಗಳ 2 ಪ್ರಶ್ನೆಗಳು ಮತ್ತು 10 ಅಂಕಗಳ ಒಂದು ಪ್ರಶ್ನೆ ಬರೀತಾರೆ, ಕೇಳ್ತಾರೆ. 5 ಅಂಕಗಳ ಒಂದು ಪ್ರಶ್ನೆ ಬರೀಬೇಕು ಮತ್ತು 10 ಅಂಕಗಳ ಒಂದು ಪ್ರಶ್ನೆ ಬರೀಬೇಕು. ಆದ ಕಾರಣ ನೀವೀಗ 1, 2, 3, 4, 5, 6, 7 ಈ 7 ಚಾಪ್ಟರ್ಗಳನ್ನು ನೀವು ಸರಿಯಾಗಿ ಓದಿಕೊಂಡಿದ್ದಾದರೆ ನೀವು ಆರಾಮಾಗಿ ನೀವು 80 ಅಂಕಗಳನ್ನು ಗಳಿಸ್ಬೋದು. ಪ್ರಪಂಚದ ಜನಸಂಖ್ಯೆ, ಭೂ ಮತ್ತು ಜಲ ಸಂಪನ್ಮೂಲಗಳು, ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು, ಕೈಗಾರಿಕೆಗಳು, ಸಾರಿಗೆ ಸಂಪರ್ಕ ಮತ್ತು ವ್ಯಾಪಾರ, ಈ ಪರಿಸರ ಸಮಸ್ಯೆಗಳು, ಈ ಭೌಗೋಳಿಕ ದತ್ತಾಂಶಗಳ ನಿರೂಪಣೆ ಅನ್ನೋದನ್ನು. ಇದನ್ನು ನಾವು ವಿಭಾಗ B, C ಮತ್ತು D ಇವನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಕೇಳಿದ್ದಾರೆ ಅನ್ನೋದನ್ನು ಕೂಡ ನೋಡ್ಕೊಂಬರೋಣ. ನೋಡಿ, ಭಾಗ C ಯಲ್ಲಿ ಕೆಳಗಿನ ಯಾವುದಾದ್ರೂ 7 ಪ್ರಶ್ನೆಗಳಿಗೆ 20ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಿರಿ. ನೋಡಿ, ಇಷ್ಟೊಂದು 13 ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ನೋಡಿ, 25ರಿಂದ 37 ಅಂದರೆ ಟೋಟಲ್ ಆಗಿ 13 ಪ್ರಶ್ನೆಗಳಿವೆ. ಅದರಲ್ಲಿ 7 ಪ್ರಶ್ನೆಗಳನ್ನು ನೀವು ಬರೀಬೇಕಾಗ್ತದೆ. ಆದ ಕಾರಣ 7 ಚಾಪ್ಟರ್ಗಳನ್ನು ನೀವು ಓದಿದರೆ ಸಾಕು. ಈಗಾಗಲೇ ನಾನು ವಿವರಿಸಿದಂತೆ ಆ 7 ಚಾಪ್ಟರ್ಗಳನ್ನು ನೀವು ಓದಬೇಕು. ಮತ್ತು ಭಾಗ D ಯಲ್ಲಿ ನೋಡಿ, ಭಾಗ D ಯಲ್ಲಿ 13ನೇ ಇದರಲ್ಲಿ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ಇಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ 2 ಒಂದೇ ಅಧ್ಯಾಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು, 2ರಲ್ಲಿ ಒಂದು ಉತ್ತರವನ್ನು ನೀವು ಬರೀಬೇಕಾಗ್ತದೆ. ಮತ್ತು ಇಲ್ಲಿ 10ನೇ ಒಂದು ಪ್ರಶ್ನೆ ಕೂಡ ಅದೇ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಇರ್ತದೆ, ಅದನ್ನು ಕೂಡ ನೀವು ಕಡ್ಡಾಯವಾಗಿ ಬರೀಬೇಕಾಗ್ತದೆ. ಇಲ್ಲಿ ಯಾವುದೇ ಚಾಯ್ಸು ನಮಗೆ ಕಂಡು ಬರೋದಿಲ್ಲ. ಈ ರೀತಿ ನೀವು ಬರೀಬೇಕಾಗ್ತದೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಯಾವ ಮುಖ್ಯ ಪ್ರಶ್ನೆಗಳು ಈ ಪಾಠಗಳಿಂದ ಬರ್ತವೆ, ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು ಅನ್ನೋದನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ. ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ತಿಳಿಸಿ ಮತ್ತು ನಮ್ಮ ಒಂದು ವಿಡಿಯೋಕ್ಕೆ ಒಂದು ಹೈಪ್ ಕೊಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.